ಸ್ವಾಮಿ ಕೊರಕಜ್ಜ. ಓಂ ನಮೋ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು? ಕೆಲವರಲ್ಲಿ ನೋ ಕಾನ್ಫಿಡೆನ್ಸ್ ಸಿಚುವೇಷನಲ್ಲಿ ಇರ್ಬೋದು, ಅಥವಾ ನಿಮ್ಮ ನಂಬರ್ ಬ್ಲಾಕ್ ಮಾಡಿರ್ಬೋದು, ಅಥವಾ ಇತ್ತೀಚೆಗೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು. ನೀವು ಯಾವುದೇ ಒಂದು ಮಾತು ಕೇಳದೇ ಇರ್ಬೋದು. ಅಷ್ಟಕ್ಕೂ ಈ ಸಂಬಂಧದಲ್ಲಿ ಏನಾಗ್ತಾ ಉಂಟು ನೋಡುವ, ಪ್ರಾರ್ಥನೆ ಮಾಡಿ. ಹಾಗೆಯೇ ಯಾರಿಗಾದರೂ ರೋಸ್ ಕ್ರಾಸ್ ಬ್ರಾಸ್ಲೈಟ್ ಬೇಕು ಅಂದರೆ ಹೇಳಿ, ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ಈ ರೋಸ್ ಕ್ರಾಸ್ ಬ್ರಾಸ್ಲೈಟ್ ಇದು ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ, ಆನ್ ಆ್ಯಂಡ್ ಆಫ್ ಸಿಚುವೇಶನ್, ಒಮ್ಮೆ ಚೆನ್ನಾಗಿರ್ತಾರೆ, ಇನ್ನೊಮ್ಮೆ ಜಗಳ ಮಾಡ್ತಾರೆ, ಅಥವಾ ಮದುವೆ ಆಗಲಿಕ್ಕೆ ಕೇಳ್ತಾ ಇಲ್ಲ, ನಿಮಗೆ ಲವ್ ಮ್ಯಾರೇಜ್ ಇರ್ಬೋದು, ಅರೇಂಜ್ ಮ್ಯಾರೇಜ್ ಇರ್ಬೋದು, ಆಗ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಈ ಬ್ರಾಸ್ಲೈಟ್ ನಿಮಗೆ ಸಹಾಯ ಮಾಡುತ್ತೆ. ಒಂದು ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಕೊಡುತ್ತೆ. ಬೇಕು ಅಂದರೆ ಹೇಳಿ, ಸೊ ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ಹಾಗೆಯೇ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಹೇಳಿ, ಅದು ನಿಮ್ಮದೇ ಆಗಿರುತ್ತೆ ರೀಡಿಂಗ್. ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ನಾನು ನಿಮಗೆ ಒಂದು ನಂಬರ್ ಕೊಡ್ತೇನೆ. ಅದಕ್ಕೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಬೇಕಾಗುತ್ತೆ. ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ ಬ್ರಾಸ್ಲೈಟಿಗೆ. ಹಾಗೆಯೇ ಪರ್ಸನಲ್ ರೀಡಿಂಗ್ ಅದು ನಿಮ್ಮದೇ. ನೀವು ನನ್ನನ್ನು ಸ್ವಂತ ಅಕ್ಕ ಅಂತ ತಿಳ್ಕೊಳ್ಬೋದು. ಹೆಸಿಟೇಟ್ ಮಾಡಬೇಡಿ. ಯಾವುದೇ ಒಂದು ವಿಷಯವನ್ನು ಕೂಡ ಶೇರ್ ಮಾಡಲಿಕ್ಕೆ. ಪರ್ಸನಲ್ ರೀಡಿಂಗಲ್ಲಿ ನಾನು ವೈಯಕ್ತಿಕವಾಗಿ ಕೆಲವೊಂದು ಪರಿಹಾರಗಳನ್ನು ಹೇಳ್ತೇನೆ. ರೀಡಿಂಗ್ ನೋಡಿಬಿಟ್ಟು ನಿಮಗೆ ಪ್ರಾರ್ಥನೆ ಮಾಡಿ. ನಿಮ್ಮ ವ್ಯಕ್ತಿಯ ಹೆಸರನ್ನು 5 ಸಲ ಹೇಳಿಬಿಟ್ಟು, ಕರೆಂಟ್ ಸಿಚುವೇಷನಲ್ಲಿ ಏನು ನಿಮ್ಮ ಮನಸ್ಸಿನಲ್ಲಿ ಆಲೋಚನೆ ಬರ್ತಾ ಉಂಟು, ಯಾವುದೇ ಒಂದು ನೆಗೆಟಿವ್ ಆಲೋಚನೆಗಳು ಬೇಡ, ಪಾಸಿಟಿವ್ ಆಗಿದೆ ಆದಷ್ಟು ನೋಡುವ. ಪ್ರಾರ್ಥನೆ ಮಾಡಿ. ಇಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಕ್ಲಾರಿಟಿ ಇಲ್ಲ ನಿಮಗೆ ಮತ್ತು ಅವರಿಗೆ. ನೀವು ಕೂಡ ಕ್ಲಾರಿಟಿ ಅಂದರೆ, ಇವಾಗ ಏನೋ ಅವ್ರು ಕೇಳಿದ್ದಾರೆ, ನೀವೇನೋ ಹೇಳಿದ್ದೀರಾ, ಅದಕ್ಕೆ ಅವರಿಗೆ ಗೊಂದಲ ಉಂಟಾಗಿದೆ, ಅಥವಾ ಅವರ ಜೊತೆ ನೀವು ಕೇಳಿದ್ದಕ್ಕೆ ಅವರು ಕೂಡ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಅವರಿಗೆ ಮನಸ್ಸಿನಲ್ಲಿ ತುಂಬ ನೋವುಂಟು. ಇಲ್ಲಿ ಸ್ಟೇಬಲ್ ಆಗಿ ರಿಲೇಷನ್ಶಿಪ್ ಕಾಣ್ತಾ ಇಲ್ಲ ನನಗೆ. ಮೊದಲು ಇದ್ದ ಥರ ಒಂದು ಫೀಲಿಂಗ್, ಖುಷಿ, ಸಂತೋಷ, ಒಂದು ನನ್ನ ಹುಡುಗ ನನ್ನ ಹುಡುಗಿ ಅನ್ನುವ ಫೀಲಿಂಗ್ ಇಲ್ಲಿ ಕಾಣ್ತಾ ಇಲ್ಲ ಅವರಿಗೆ. ಸೊ ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಚೇಂಜ್ ಆಗಿದ್ದಾರೆ. ಈ ಬದಲಾವಣೆ ಒಳ್ಳೆಯ ರೀತಿಯಿಂದ ಆಗಿದ್ದರೆ ಓಕೆ, ಐ ಅಗ್ರಿ. ಬಟ್ ಇಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ. ಕೆಲವೊಂದು ಡೌಟ್, ಅಥವಾ ನೀವು ಏನೋ ಹೇಳಿದ್ದೀರ, ಅವರು ಆ ಥರ ನಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಫಿನಾನ್ಷಿಯಲ್ ಆಗಿ ಕೂಡ ಅಷ್ಟು ಸ್ಟೇಬಲ್ ಇಲ್ಲ, ಅಥವಾ ಮನೆ ಕಡೆ ಸಮಸ್ಯೆ. ಕೆಲವರು ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಹೇಳಿ, ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಅಂದರೆ ಇಲ್ಲಿ ಮನೆ ಕಡೆ ಸಮಸ್ಯೆ ಆಗ್ತಾ ಉಂಟು ಅವರಿಗೂ, ಅಥವಾ ನಿಮ್ಮ ಸಂಬಂಧ ಗೊತ್ತಾಗಿರ್ಬೋದು. ಕೆಲವರು ಇಲ್ಲಿ ಮದುವೆ ಆಗಿದ್ರು, ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ. ಸೊ ಇಲ್ಲಿ ಏನೋ ಒಂದು ತೀರ್ಮಾನ ತಗೊಳ್ಬೇಕಿತ್ತು, ಬಟ್ ಡಿಲೇ ಆಗ್ತಾ ಉಂಟು. ನೀವು ಕೂಡ ಫಿನಾನ್ಷಿಯಲ್ ಆಗಿ ಅಷ್ಟು ಸ್ಟೇಬಲ್ ಆಗಿ ಕಾಣ್ತಾ ಇಲ್ಲ. ಏನೋ ಲೈಫಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅಂತ ತುಂಬ ಆಸೆ ಕನಸನ್ನು ಇಟ್ಕೊಂಡಿದ್ರಿ ಸ್ಟಾರ್ಟಿಂಗಲ್ಲಿ. ಬಟ್ ಇತ್ತೀಚೆಗೆ ಹೆಲ್ತ್ ಕೈ ಕೊಡ್ತಾ ಇರ್ಬೋದು, ಅಥವಾ ಏನೇ ಒಂದು ಜಾಬ್ ಕೂಡ ಕರೆಕ್ಟ್ ಸೆಟ್ ಆಗ್ತಾ ಇಲ್ಲ. ಮನಸ್ಸು ಪದೇ ಪದೇ ಚೇಂಜ್ ಆಗ್ತಾ ಉಂಟು. ಮನಸ್ಸಿನಲ್ಲಿ ಖುಷಿ ಇಲ್ಲ, ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ. ಸೊ ನಿಮಗೆ ನೀವೇ ಏನೇನೋ ಪ್ರಶ್ನೆ ಕೇಳ್ಕೊಳ್ತೀರಾ, ತುಂಬ ಆಲೋಚನೆ ಮಾಡ್ತೀರಾ, ಕಣ್ಣೀರು ಹಾಕ್ತೀರಾ. ಇಲ್ಲದ್ದು ಆಲೋಚನೆ ಎಲ್ಲನೂ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ಈ ಪ್ರೀತಿಯ ಬಗ್ಗೆ ಇರ್ಬೋದು, ನಿಮ್ಮ ಲೈಫ್ ಬಗ್ಗೆ ಇರ್ಬೋದು, ನಿಮ್ಮ ಹುಡುಗ ಅಥವಾ ಹುಡುಗಿಯ ಬಗ್ಗೆ ಇರ್ಬೋದು, ಅಥವಾ ನನ್ನ ಜೀವನ ಏನಕ್ಕೆ ಹೀಗೆ, 1000 ಸಲ ಇಂಥದ್ದೇ ಪ್ರಶ್ನೆ ಕೇಳ್ತೀರಾ, ಹೌದಾ ಅಲ್ವಾ? ಹೇಳಬೇಕು ನೀವು ನನಗೆ ಕಮೆಂಟಲ್ಲಿ. ಈ ಥರ ನೀವು ಮನಸ್ಸಿನಲ್ಲಿ ಅಂದ್ಕೊಳ್ತೀರಾ ಇಲ್ವಾ ಅಂತ. ಸೊ ನನಗೂ ಗೊತ್ತಾಗಬೇಕು ಅಲ್ಲ, ಎಷ್ಟು ಜನರಿಗೆ ಜನರ ರೀಡಿಂಗಲ್ಲಿ ಅನ್ವಯ ಆಯಿತು ಏನು ಅಂತ. ಸೊ ಅದಕ್ಕೆ ಮತ್ತೆ ನೆಕ್ಸ್ಟ್ ನಾನು ರೀಡಿಂಗ್ ಮಾಡುವಾಗ ನನಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಇಲ್ಲಿ ಯಾವುದೂ ಕೂಡ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಗ್ತಾ ಇಲ್ಲ ನಿಮ್ಮದು ಮತ್ತು ಅವ್ರದ್ದು. ಥರ್ಡ್ ಪಾರ್ಟಿ ಎನರ್ಜೀಸ್ ಕೂಡ ಉಂಟು ಕೆಲವರಿಗೆ. ಥರ್ಡ್ ಪಾರ್ಟಿಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಜಾಸ್ತಿ ಇದ್ದಾರೆ ಇಲ್ಲಿ. ನಿಮಗೆ ನೋವು ಕೊಟ್ಟು ಅವರೇನು ಬರೀತಾರೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಸೊ ನಿಮ್ಮಿಬ್ಬರನ್ನು ಅರ್ಥ ಮಾಡ್ಕೊಳ್ಬೋದು ನಿಮ್ಮ ಮನೆಯವರು. ಅವರು ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ನಿಮ್ಮ ಹುಡುಗನೂ ಅರ್ಥ ಮಾಡ್ಕೊಳ್ತಾ ಇಲ್ಲ, ಹುಡುಗಿನೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ, ನೀನು ನನ್ನನ್ನು ಅರ್ಥ ಮಾಡ್ಕೋ, ಮತ್ತು ನಾನು ನಿನ್ನನ್ನು ಅರ್ಥ ಮಾಡ್ಕೊಳ್ತೇನೆ ಅಂತ. ಸೊ ಆ್ಯಕ್ಚುಲಿ ನೀವೇ ಅವರನ್ನು ಅರ್ಥ ಮಾಡ್ಕೊಳ್ಬೇಕು. ಏನಕ್ಕೆ ಅಕ್ಕನೂ ಹೀಗೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೋದು. ನೀವು ರೀಡಿಂಗ್ ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಗೊತ್ತಿರುತ್ತೆ ಏನಾಗ್ತಾ ಉಂಟಂತ. ಅವ್ರ ರೀಡಿಂಗ್ ನೋಡ್ತಾ ಇಲ್ಲ, ಅವ್ರಿಗೆ ಗೊತ್ತಾಗಲ್ಲ, ಅದಕ್ಕೆ ಹೇಳ್ತಾ ಇದ್ದೇನೆ. ಈ ರಿಲೇಷನ್ಶಿಪ್ಪು ಅವರಿಗೂ ಇಂಪಾರ್ಟೆಂಟ್, ನಿಮಗೂ ಇಂಪಾರ್ಟೆಂಟ್. ಒಂದು ಹಣಕಾಸಿನ ಸಮಸ್ಯೆ ಅಥವಾ ಬಿಸ್ನೆಸ್ ರಿಲೇಟೆಡ್ ಸಮಸ್ಯೆಗೊಂದು ದೈಹಿಕ ಸಂಖ್ಯೆ ಹೇಳ್ತೇನೆ. ಮತ್ತು ಸೊ ಕೆಲವೊಂದು ಸಲ ನೀವು ತುಂಬ ಕೋಪ ಮಾಡ್ಕೊಳ್ತೀರಾ, ತುಂಬ ಬೇಸರ ಮಾಡ್ಕೊಳ್ತೀರಾ, ಏನೇನೋ ಮಾತನಾಡ್ತೀರಾ,
ಸೊ ಮನಸ್ಸು ಸ್ಥೀಮಿತದಲ್ಲಿ ಇಲ್ಲ ನಿಮ್ಮದು, ಹೌದಾ ಅಲ್ವಾ? ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಗೊಂದಲ ಆಗ್ತಾ ಉಂಟು. ಕ್ಲಾರಿಟಿ ಬರಬೇಕು ಮನಸ್ಸಿಗೆ. ಪ್ರಾರ್ಥನೆ ಮಾಡಿ ಅಥವಾ ಒಂದು ನ್ಯಾಚರಲ್ಲಿ ಪ್ರಕೃತಿಯ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ನಿಮಗೆ ಡ್ಯಾನ್ಸ್ ಮಾಡೋದಂದ್ರೆ ಇಷ್ಟ, ಅಥವಾ ಮ್ಯೂಸಿಕ್ ಕೇಳೋದು ಇಷ್ಟನಾ, ಅಥವಾ ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗೋದು ಇಷ್ಟನಾ? ಸೊ ಅದನ್ನು ಸ್ವಲ್ಪ ಮಾಡಿ. ಏನಕ್ಕಂದ್ರೆ ಇಲ್ಲಿ ತುಂಬ ಡೆಲ್ಲಾಗಿ ಬಿಟ್ಟಿದ್ದೀರಾ, ಅದಕ್ಕೆ ಹೇಳ್ತಾ ಇದ್ದೇನೆ. ಆಲ್ಮೋಸ್ಟ್ ಇಲ್ಲಿ ಜನರಲ್ ರೀಡಿಂಗ್ ಆದ್ರೂ ಇಲ್ಲಿ 90 to 85% ಅಷ್ಟೇ ತುಂಬ ಬೇಸರದಲ್ಲಿದ್ದೀರಾ. ಸೊ ನನಗೆ ವಿಡಿಯೋ ನೋಡಿದ ನಂತರ ಒಂದು ಕಮೆಂಟಲ್ಲಿ ಹೇಳಿ ಆಯಿತಾ? ಸೊ ಹೆಸಿಟೇಟ್ ಮಾಡಬೇಡಿ, ಕಮೆಂಟಲ್ಲಿ ಏನು ತಿಳ್ಕೊಳ್ತಾರೋ ಏನೋ ಅಂತ. ಹೌದಾ, ಅನ್ವಯ ಆಯಿತಾ ಇಲ್ವಾ, ಜಸ್ಟ್ ಅಷ್ಟೇ ಮಾತ್ರ ಹೇಳಿ ನನಗೆ. ಮತ್ತು ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ನಾನು ಒಂದು ನಂಬರ್ ಕೊಡ್ತೇನೆ, ಅದಕ್ಕೆ ನೀವು ಮೆಸೇಜ್ ಮಾಡಿ. ಇಲ್ಲಿ ನೋಡಿ, ನೀವು ಏನನ್ನೋ ಹೇಳಿದ್ರು ಯಾರು ಕೂಡ ಕೇಳಲಿಕ್ಕೆ ರೆಡಿ ಇಲ್ಲ. ನಿಮ್ಮ ಮನಸ್ಸಿನ ನೋವು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಅದು ನಿಮ್ಮ ಹುಡುಗ ಇರ್ಬೋದು, ನಿಮ್ಮ ಹುಡುಗಿ ಇರ್ಬೋದು, ನಿಮ್ಮ ಫ್ರೆಂಡ್ಸ್, ನಿಮ್ಮ ಮನೆಯವರು, ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಸೊ ಎಲ್ಲರೂ ನಿಮ್ಮನ್ನು ಒಂದು ಗೇಲಿ ಮಾಡ್ತಾ ಇದ್ದಾರೆ, ಅಥವಾ ರೇಗಿಸ್ತಾ ಇದ್ದಾರೆ, ಅಥವಾ ನಿಮ್ಮ ನೋವನ್ನು ಕಂಡು ನಿಮ್ಮ ಹಿಂದುಗಡೆ ನಗರ್ತಾ ಇದ್ದಾರೆ. ಹೌದಾ ಅಲ್ವಾ? ಯಾರು ಕೂಡ ನಿಮ್ಮನ್ನು ಸಪೋರ್ಟ್ ಮಾಡಬೇಕು, ನಿಮ್ಮನ್ನು ಮೇಲಕ್ಕೆ ಎತ್ತಬೇಕು, ನಿಮ್ಮ ಮನಸ್ಸಿಗೆ ಒಂದು ಖುಷಿ ಆಗಬೇಕು, ನೀವು ಖುಷಿಯಾಗಿ ಲೈಫ್ ಲೀಡ್ ಮಾಡಬೇಕು, ಈ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತ ಯಾರು ಕೂಡ ಅಂದ್ಕೊಳ್ತಾ ಇಲ್ಲ. ಮುಂಚೆ ನಿಮ್ಮ ಹುಡುಗಿ ಓಕೆ ಅಂದ್ಕೊಳ್ತಾ ಇದ್ರು, ಬಟ್ ಇವಾಗ ಅವರ ಲೈಫಲ್ಲಿ ಕೂಡ ಸಮಸ್ಯೆ ಅಂತ. ಹಾಗಾಗಿ ಇಲ್ಲಿ ಏನಂದರೆ ಸಿಚುವೇಶನ್ಗಳು ಅರ್ಥ ಮಾಡ್ಕೊಳ್ಬೇಕು ನೀವು. ಸ್ಟಾರ್ಟಿಂಗಲ್ಲಿ ಒಳ್ಳೆಯವರಾಗಿದ್ದರು, ಸ್ಟಾರ್ಟಿಂಗಲ್ಲಿ ತುಂಬ ನಾವು ಚೆನ್ನಾಗಿದ್ವಿ, ಇವಾಗ ಚೆನ್ನಾಗಿಲ್ಲ ಅಂದರೆ ಸಮಸ್ಯೆ ಆಗಿದೆ ಅಂತ ಅರ್ಥ. ಅಥವಾ ಅವರ ಲೈಫಲ್ಲಿ ಏನೋ ಮದರ್ ಇಶ್ಯೂ ಇರ್ಬೋದು, ಫಾದರ್ ಇಶ್ಯೂ ಇರ್ಬೋದು, ಅಥವಾ ಕೆಲವೊಂದು ಕಮಿಟ್ಮೆಂಟ್ಗಳಿರುತ್ತೆ, ವರ್ಷಗಳು ದಿನಗಳು ಹೋದ ಹಾಗೆಯೇ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಇರ್ಬೋದು, ನನಗೂ ಉಂಟು ಜವಾಬ್ದಾರಿ, ನಿಮಗೂ ಉಂಟು, ಹಾಗೆಯೇ ಅವ್ರಿಗೂ ಇರುತ್ತೆ ಜವಾಬ್ದಾರಿಗಳು. ಸೊ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಒಂದೇ ಅಂಗಲಿಂದ ಪ್ರೀತಿ ಅಂದ ತಕ್ಷಣ ಒಂದೇ ಅಂಗಲಿಂದ ನೋಡೋದಲ್ಲ, ಗೊತ್ತಾಯ್ತಾ? ಅಲ್ಲಿ ನಾವು ಎಷ್ಟು ಅವರನ್ನು ಅರ್ಥ ಮಾಡ್ಕೊಳ್ತೇವೆ, ಅವರ ಕಷ್ಟಕ್ಕೆ, ನೋವಿಗೆ, ದುಃಖಕ್ಕೆ ಎಷ್ಟು ಸ್ಪಂದಿಸ್ತೇವೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ಥರ ಅವರು ಕೂಡ ಸ್ಪಂದಿಸಬೇಕು ಅಂತ ನೀವು ಅಂದ್ಕೊಳ್ಬೋದು. ಅವರು ಸ್ಪಂದಿಸ್ತಾ ಇಲ್ಲ ಅಲ್ಲ ಅಕ್ಕ, ನೀವೆಲ್ಲ ನಮಗೇನೆ ಹೇಳ್ತೀರಾ ಅಂದರೆ. ಸೊ ಒಬ್ಬ ವ್ಯಕ್ತಿಯನ್ನು ಬದಲಾವಣೆ ಮಾಡುವಂಥ ಶಕ್ತಿ ನಿಮಗೆ ಉಂಟು, ನಿಮ್ಮ ಪ್ರೀತಿಗೆ ಉಂಟು. ನೀವು ಅವರಿಗೆ 100% ಆಗಿ ಕೇರ್, ಲವ್, ಸಪೋರ್ಟ್ ಕೊಟ್ಟಾಗ ಆ ವ್ಯಕ್ತಿ ತನ್ನಷ್ಟಕ್ಕೆ ತಾನೇ ಚೇಂಜ್ ಆಗ್ತಾರೆ. ಇದು ಪ್ರತಿಯೊಂದು ಪ್ರೀತಿಯಲ್ಲೂ ಅದೇ ಥರ. ಎಂಥದ್ದೇ ಒಬ್ಬ ಕಲ್ಲು ಹೃದಯದ ವ್ಯಕ್ತಿಯನ್ನು ಕೂಡ ನಾವು ಆ ಹೃದಯದಲ್ಲಿ ಸಹ ಪ್ರೀತಿಯನ್ನು ಬಿಟ್ಬೋದು. ಆ ವ್ಯಕ್ತಿಯ ಮನಸ್ಸನ್ನು ಸಹಿತ ನಾವು ಬದಲಾವಣೆ ಮಾಡಲಿಕ್ಕೆ ಆಗುತ್ತೆ, ಎಷ್ಟೇ ಕಠೋರ ಹೃದಯದವರ ಮನಸ್ಸನ್ನು ಸಹಿತ. ಹಾಗೆಯೇ ಒಂದು ವಿಷಯವನ್ನು ನೆನಪಿಟ್ಕೊಳ್ಬೇಕು. ಇವಾಗ ಮನೆಯವರು ಒಪ್ತಾ ಇಲ್ಲ, ಮನೆಯವರು ಎಗೇನ್ಸ್ಟ್ ಆಗಿದ್ದಾರೆ, ಇವತ್ತಲ್ಲ ನಾಳೆ ಅವರು ಅರ್ಥ ಮಾಡಿಸ್ಲಿಕ್ಕೆ ನೀವು ಪ್ರಯತ್ನ ಪಡಬೇಕು, ಮ್ಯಾಕ್ಸಿಮಮ್ ಪ್ರಯತ್ನ ಪಡಬೇಕು. ಆಗ ಸರಿ ಹೋಗುತ್ತೆ ಇದು. ಸೊ ಮತ್ತು ಪ್ರಯತ್ನನೇ ಮಾಡಾರೆ, ಅವ್ರು ಒಪ್ತಾ ಇಲ್ಲ, ಹಾಗೆ ಹೀಗೆ ಅಲ್ಲ. ಸೊ ಪ್ರತಿಯೊಬ್ಬರನ್ನು ಬದಲಾವಣೆ ಮಾಡುವಂಥ ಶಕ್ತಿ ಪ್ರೀತಿಗೆ ಉಂಟು. ಸೊ ನಿಮ್ಮ ಪ್ರೀತಿ ಸ್ಟ್ರಾಂಗ್ ಅಂತ ತೋರಿಸ್ಬೇಕು ಅಂದರೆ ನೀವಿಲ್ಲಿ ಜಗಳ ಮಾಡ್ಕೊಂಡು ರೇಗಾಗ್ತಾ ಅವನು ಸರಿ ಇಲ್ಲ, ಇವಳು ಸರಿ ಇಲ್ಲ, ಹೀಗೆ ಅವನಿದ್ದಾನೆ, ಇವನೇ. ಸೊ ಇದನ್ನು ಬಿಟ್ಬಿಡಿ ಇವತ್ತಿನಿಂದಲೇ, ಈಶ್ವರದಿಂದಲೇ ನಿಮ್ಮ ಪ್ರೀತಿಯನ್ನು ಆದಷ್ಟು ಒಂದು ಡಿವೈನ್ ಟೈಪಲ್ಲಿ ತಗೊಳ್ಳಿ. ನಿಮ್ಮ ವ್ಯಕ್ತಿಯನ್ನು ಚೇಂಜ್ ಮಾಡಲಿಕ್ಕೆ ನೋಡಿ, ನಿಮ್ಮ ವ್ಯಕ್ತಿಯ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸೊ ಆವಾಗ ಎಲ್ಲ ಆಟೋಮೆಟಿಕ್ಕಾಗಿ ಬದಲಾಗುತ್ತೆ. ಇದು ಇವತ್ತಿನ ರೀಡಿಂಗಿಗೆ ಮಾತ್ರ ಅಲ್ಲ, ಡೈಲಿ ನೀವು ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಯಾರೆಲ್ಲ ನನ್ನ ವ್ಯೂವರ್ಸ್ ಇದ್ದೀರಾ, ಸೊ ನೀವು ನನ್ನ ಅತಿ ಮುದ್ದಾದ, ನಾನು ಇಷ್ಟಪಡುವಂತಹ ಒಂದು ಪ್ರೀತಿಯ ಕುಟುಂಬ ಯಾವಾಗಲೂ. ಮತ್ತು ಡಿವೈನ್ ಸಂಕೇತ ಹೇಳ್ತೇನೆ ಅಂತ ಹೇಳಿದ್ದೇನೆ. ಸೊ ಡಿವೈನ್ ಸಂಕೇತ ಬಂದುಬಿಟ್ಟು ಹಣಕಾಸಿನ ಸಮಸ್ಯೆ ಪದೇ ಆಗ್ತಾ ಉಂಟು ಅಂದರೆ 777, 3 ಸಲ 777 ಡಿವೈನ್ ಮ್ಯಾಜಿಕ್ ಬಿಗ್ಯಾನ್ ನಾವು, 777 ಡಿವೈನ್ ಮ್ಯಾಜಿಕ್ ಬಿಗ್ಯಾನ್ ನಾವು. ಸೊ ಇದನ್ನು ಹೇಳ್ತಾ ಇರಿ ನಿಮಗೆ ಟೈಮ್ ಸಿಕ್ಕಿದಾಗ. ಸೊ ಫಿನಾನ್ಷಿಯಲ್ ಆಗಿ ಹಾಗೆಯೇ ಏನೋ ಜಾಬಲ್ಲಿ ಸಮಸ್ಯೆ ಆಗ್ತಾ ಇದ್ರೂ ಸರಿ ಹೋಗುತ್ತೆ. ಹಾಗೆಯೇ ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಹಾಗೆಯೇ ರೋಸ್ ಕ್ರಾಸ್ ಬ್ರಾಸ್ಲೈಟ್ ಬೇಕು ಅಂದ್ರೂ ಹೇಳಿ. ಪರ್ಸ್ನಲ್ ಪ್ರಾರ್ಥನೆ ಇದು ಫ್ರೀ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗಿಗೆ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಪರ್ಸ್ನಲ್ ಪ್ರಾರ್ಥನೆ ಯಾರಿಗಾದರೂ ಬೇಕಿದ್ದರೆ ಹೇಳಿ, ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. ಫ್ರೀ ಆಗಿರಿ ನನ್ನ ಜೊತೆ, ಹೆಸಿಟೇಟ್ ಮಾಡಬೇಡಿ, ನನ್ನನ್ನು ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ.
ಯಾರಿಗಾದರೂ ಜಾಯಿನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು. ಅಲ್ಲಿ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತಿದ್ದೇನೆ, ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತಿದ್ದೇನೆ. ಹಾಗೆಯೇ ಏನೇ ಒಂದು ಪರ್ಸನಲ್ ವಿಷಯ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು. ಹಣಕಾಸಿಗೆ ಸಂಬಂಧಿಸಿದ್ದು, ಬಿಸ್ನೆಸ್ ರಿಲೇಟೆಡ್, ಕೋರ್ಟಿನಲ್ಲಿ ಇರುವಂಥ ಕೇಸ್ ಇರ್ಬೋದು, ಮನೆ ಕಟ್ಟಬೇಕು ಅಂತ ಇದ್ದೇವೆ ಆಗ್ತಾ ಇಲ್ಲ, ಅಥವಾ ಇನ್ಯಾವುದೇ ಪ್ರೀತಿ, ಪ್ರೇಮ ಅಥವಾ ಮ್ಯಾರೇಜ್ ರಿಲೇಟೆಡ್ ಅಥವಾ ತುಂಬ ಸೂಕ್ಷ್ಮವಾದ ವಿಚಾರಗಳಿದ್ರೂ ಸೊ ಅದು ಹೈಟ್ ಆಗಿರುತ್ತೆ, ಯಾರಿಗೂ ಗೊತ್ತಾಗಲ್ಲ, ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಆರಾಧ್ಯ ದೈವವಾದ ಕೊರಗಜ್ಜ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಸೊ ಆದಷ್ಟು ಈ ವಿಡಿಯೋವನ್ನು ಜಾಸ್ತಿ ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಬೇರೆಯವರಿಗೂ ಸಹಾಯ ಆಗುತ್ತೆ. ಜಾಸ್ತಿ ಜನರಿಗೆ ಈ ವಿಡಿಯೋ ರೀಚ್ ಆದಾಗ ನನಗೂ ತುಂಬ ಖುಷಿ ಆಗುತ್ತೆ. ಸೊ ನನ್ನ ಒಂದು ಪ್ರಯತ್ನ ಆ ದೇವರ ಕೊರಗಜ್ಜನ ಆಶೀರ್ವಾದ, ಹಾಗೆಯೇ ಶಕ್ತಿ ದೈವಗಳ ಆಶೀರ್ವಾದ ದೊರೆತಂತಾಗುತ್ತೆ. ಸೊ ಎಲ್ಲರಿಗೂ ಒಳ್ಳೆಯದಾಗಬೇಕು, ಎಲ್ಲರ ಜೀವನ ಸರಿ ಹೋಗಬೇಕು ಅನ್ನೋದೇ ನನ್ನದು ಆಸೆ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿರಿ.